ಸರ್, ಈ ಸಲ ಹಾಟ್ ಸೀಟಲ್ಲಿ ನೀವಿದ್ದೀರಿ. ಲಾಸ್ಟ್ ಟೈಮಲ್ಲಿ ಮಂಡ್ಯ ಅಂತ ಇತ್ತು. ಈ ಸಲ ಅದು ಶಿಫ್ಟ್ ಆಗಿ ಬೆಂಗಳೂರು ರೂರಲ್ಗೆ ಬಂದಿದೆ. ನೀವಾಗಲೂ ಯಾವಾಗಲೂ ಹಾಟ್ ಸೀಟಲ್ಲಿ ಹೆದರುವವರಲ್ಲ. ಹಾಟ್ ಸೀಟ್ ಬಂದಾಗ ಡಿ ಕೆ ಸುರೇಶ್ ಅವರನ್ನು ನೋಡಿದ್ರೆ ಅದನ್ನು ಸಮರ್ಥ ರೀತಿಯಲ್ಲಿ ಎದುರಿಸ್ತಾರೆ. ಈ ಸಲ ಈ ಹಾಟ್ ಸೀಟಲ್ಲಿ ಏನು ಅನಿಸುತ್ತೆ ಡಿ ಕೆ ಸುರೇಶ್ ಅವರು? ಇವತ್ತು ಈ ಕ್ಷೇತ್ರದ ಜನಸಾಮಾನ್ಯರ ಜೊತೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅವರ ಎಲ್ಲ ಕೆಲಸ ಕಾರ್ಯಗಳು, ಕ್ಷೇತ್ರದ ಅಭಿವೃದ್ಧಿ. ಸೊ ಯಾವತ್ತೂ ಕೂಡ ನನಗೆ ಕ್ಷೇತ್ರದಿಂದ ಹೊರಗಿದ್ದೀನಿ ಅಂತಕ್ಕಂಥ ಭಾವನೆ ನಂದಿಲ್ಲ. ನಾನು ಏನು ಚುನಾವಣೆಗೆ ನಿಂತಾದ ಮೇಲೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಭಾಗ, ಪ್ರತಿಯೊಂದು ಕ್ಷೇತ್ರ, ಪಂಚಾಯಿತಿ, ಹಳ್ಳಿ ಎಲ್ಲ ಕಡೆ ಹೋಗಿದ್ದೀನಿ, ಬಂದಿದ್ದೀನಿ. ಸೊ ಹಾಗಾಗಿ ನನಗೆ ಯಾವುದು ಕೂಡ ಹೊಸದಾಗಿ ಕಾಣಿಸ್ತಾ ಇಲ್ಲ. ಇವತ್ತು ಹಾಟ್ ಶೀಟ್ ಅಂತಲೂ ಅನ್ನಿಸ್ತಾ ಇಲ್ಲ. ಮೇಲ್ಗಡೆ ಬಿಸಿ ವಾತಾವರಣ ಏರಿದೆ, ಆದರೆ ನನಗೆ ಆ ಬಿಸಿ ತಟ್ತಾ ಇಲ್ಲ. ನಿಮ್ಮ ವಿಷಯಕ್ಕೆ ಬಂದಾಗ, ರಾಜಕೀಯವಾಗಿ ಬಂದಾಗ ಸುರೇಶ್ ಅವರು ಆಲ್ ಪವರ್ ಬೇಕು. ಪಾಲಿಟಿಕ್ಸ್ಗೆ ಬಂದಾಗ ನಿಮ್ಮ ಅಣ್ಣವ್ರು ಯಾವಾಗಲೂ ಹೇಳ್ತಾರೆ ಮನಿ ಪವರ್ ಬೇಕು, ಮಸಲ್ ಪವರ್ ಬೇಕು, ಮಾಸ್ ಪವರ್ ಬೇಕು, ಮಾಸ್ ಕ್ಯಾಲ್ಕುಲೇಷನ್ ನಮ್ಮ ಹತ್ರ ಇರಬೇಕು ಅಂತ. ಇವತ್ತು ಈ ಸಲ ಮಾಸ್ ವರ್ಸಸ್ ಕ್ಲಾಸ್ ಅನ್ನುವಾಗ ಏನು ಅನಿಸುತ್ತೆ? ಇಲ್ಲಿ ಮಾಸು ಇಲ್ಲ, ಕ್ಲಾಸು ಇಲ್ಲ. ಇಲ್ಲಿರ್ತಕ್ಕಂಥದ್ದು ಜನಸೇವಕ, ಜನರಿಗೆ ಸೇವೆ ಮಾಡ್ತಕ್ಕಂಥ ಮನೋಭಾವ, ಜವಾಬ್ದಾರಿಯನ್ನು ಹತ್ಕೊಂಡು ಕೆಲಸ ಮಾಡಬೇಕಾದಂಥವ್ರು, ನೊಂದಂಥವರಿಗೆ ಆಸರೆ ಆಗ್ತಕ್ಕಂಥದ್ದು, ಜನರ ವಿಶ್ವಾಸ ಗಳಿಸ್ತಕ್ಕಂಥದ್ದು, ಅಭಿವೃದ್ಧಿಯೇ ನನ್ನ ಮಂತ್ರ ಅಂತ ಹೇಳಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದು ನಿಜವಾದಂಥ ಮಾಸು ಮತ್ತು ಕ್ಲಾಸ್. ನೀವು ಪೊಲಿಟಿಕಲ್ ಕಂಟ್ರೋಲಲ್ಲಿ ಸುರೇಶ್ ಅವರನ್ನು ನೋಡಿದಾಗ ಎಲ್ಲ ಹೇಳ್ತಾರೆ, ಒಂದು ಗಂಡಸಿನ ಹಿಂದೆ, ಯಶಸ್ವಿನ ಹಿಂದೆ ಒಂದು ಹೆಂಗಸಿರ್ತಾರೆ ಅಂತ. ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ವಿಷಯಕ್ಕೆ ಬಂದಾಗ, ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಯಶಸ್ಸಿನ ಹಿಂದೆ ಅಥವಾ ಪ್ಲಾನಿಂಗ್ಗಳ ಹಿಂದೆ ಡಿ ಕೆ ಸುರೇಶ್ ಅವರು ಇರ್ತಾರೆ ಅಂತ ಹೇಳುವ ಆಲ್ವೇಸ್ ಕ್ಯಾಲ್ಕುಲೇಷನ್ ಕರ್ನಾಟಕದಲ್ಲಿ. ಇವರೇ ಮಾಸ್ ಲೀಡರ್ ಮಾತ್ರ ಅಲ್ಲ, ನೀವರು ಪೊಲಿಟಿಕಲಿ ಕ್ಯಾಲ್ಕುಲೇಟರ್ ಅಂತ. ಕರೆಕ್ಟಾಗಿ ಅದನ್ನು ಗೆಸ್ ಮಾಡ್ತೀರಿ, ಕರೆಕ್ಟಾಗಿ ಅದನ್ನು ಚೆಕ್ ಪಾಯಿಂಟ್ ಇಡ್ತೀರಿ ಅಂತ. ಈಗ ಇಷ್ಟರವರೆಗೆ ನಿಮಗೆ ಬ್ಯಾಂಗ್ಳೂರು ರೂರಲ್ ಅಂದರೆ ಕೇಕ್ ವಾಕ್, ನಿಮ್ಗೆ ಎಲೆಕ್ಷನ್ ಅಂತ ಅನಿಸೇ ಇರಲಿಲ್ಲ. ಈಗ ಎಲ್ಲರಿಗೂ ಅನಿಸ್ತಾ ಇದೆ ಫಸ್ಟ್ ಟೈಮ್ ಸುರೇಶ್ ಅವರಿಗೆ ಎಲೆಕ್ಷನ್ ಅಂತ ಅನಿಸ್ತಾ ಇದೆ ಬೆಂಗಳೂರು ರೂರಲಲ್ಲಿ ಅಂತ ಅನಿಸ್ತಾ ಇದೆ. ಏನು ಹೇಳ್ತೀರಿ ಅದಕ್ಕೆ? ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು, ಕುಮಾರಸ್ವಾಮಿ ಅವರ ಧರ್ಮಪತ್ನಿ, JDS ಮತ್ತು BJPಯ ಒಕ್ಕೂಟದ ಒಪ್ಪಂದದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಆಗ ಅನಿಸ್ಲಿಲ್ವಾ ನಿಮಗೆ? ಅವಾಗೇನಿಸ್ತು? ಸೊ ಅದನ್ನು ನೋಡಿದ್ದೇನೆ, ಇದನ್ನು ನೋಡಿದ್ದೇನೆ. ಸೊ ಇದೆಲ್ಲವನ್ನು ಕೂಡ ಸಮಾನವಾಗಿ ತೆಗೆದುಕೊಂಡು ಹೋಗುವಂಥ ಶಕ್ತಿ ಆ ದೇವರು, ನನ್ನ ಕ್ಷೇತ್ರದ ಜನ ನನಗೆ ಕೊಟ್ಟಿದ್ದಾರೆ.